ನಮಸ್ಕಾರ ವೀಕ್ಷಕರೇ, ಮಚ್ಚುಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೇನೆ ತೋರಿಸ್ತೇನೆ. ಯಾವ ಜಾಗ ಗೊತ್ತಾಯ್ತಾ? ಎಲ್ಲಿಗೂ ಟ್ರಿಪ್ ಬರಲಿಲ್ಲ, ನಮ್ಮ ಮನೆಯ ಅಂಗಳಕ್ಕೆ ಬಂದಿದ್ದೇನೆ. ಕಂಪ್ಲೀಟ್ ಮಂಜು ಆಯಿತಾ. ಇದು ಮಳೆಗಾಲ ಹೋಗ್ತಾ ಉಂಟಾ ಬರ್ತಾ ಉಂಟಾ ಒಂದು ಅಂದಾಜಾಗೋದಿಲ್ಲ. ಈ ಬೇಸಿಗೆಯಲ್ಲೆಲ್ಲ ಮಳೆ ಆಗೊಂದು ಈಗೊಂದು ಅಂತ ಆಗಾಗ ಬರ್ತಾ ಇತ್ತು. ಅದರ ಎಫೆಕ್ಟೋ ಏನೋ, ಈಗಂತೂ ಮಳೆಯ ಪತ್ತೆಯೇ ಇಲ್ಲ. ಅಷ್ಟೂ ಇಬ್ಬನಿ ಒಂದು ಕೂತಿದೆ ಆಯಿತಾ. ಕಂಪ್ಲೀಟ ಆಚೆಲ್ಲ ಕಾಣ್ತಾನೆ ಇಲ್ಲ ಗುಡ್ಡ, ಈ ಕಡೆ ತೋಟ ಕೂಡ ಕಾಣ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಬಿಸಿಲು ಪ್ರತ್ಯಕ್ಷ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಕಂಪ್ಲೀಟ್ ಮಂಜು ನೋಡಿ, ಅಷ್ಟು ಮಂಜು ಓಡ್ತಾ ಉಂಟು. ಮಂಜು ನನ್ನ ಕಣ್ಣೆದುರೇ ಆಯಿತಾ. ನಿಮ್ಮ ಮನೆ ಎದುರು ಕೂಡ ಮಂಜು ಬಂದು ನಿಂತಿದ? ಕಮೆಂಟ್ ಮಾಡಿ. ಖುಷಿ ಅಂತಲ್ಲ ಆಯಿತಾ, ಭಾರಿ ಬೇಸರ ಆಗ್ತದೆ, ಮಳೆಯೇ ಇಲ್ಲ. ಎಂತ ಮಾಡೋದು ಹೀಗೆ ಆದರೆ? ಎಂತ ಇದು ಮಗ, ಹೆರ ನೋಡು, ಕಾಣ್ತಾ? ಎಂತ ಇದು ಆಚೆ ಗುಡ್ಡ ಕಾಣ್ತಾ ನೋಡು. ಇಲ್ಲೆಯಾ? ಮತ್ತೆ ನಮ್ಮ ತೋಟ ಕಾಣ್ತಾ ಇದ್ದ? ಇಲ್ಲೆಯಾ? ನಮ್ಮ ಹುಡುಗನಿಗೆ ಸ್ವರವೇ ಇಲ್ಲ. ಆಯ್ತು ಹೋಗಿ. ನಾಟಕ ಮಾಡುದು ಈಗ. ನಿನ್ನೆಂತಕ್ಕೆ ಸರಿ ಮಾಡಿದ್ದವಳು? ನಿನ್ನೆ ರಾತ್ರಿ ಬಚ್ಚಿ ಹೋಗಿದ್ದಾನೆ. ಮಲಗು ಅಂತ ಹೇಳಿದ್ರೆ ಇಲ್ಲ, ನೀನು ಬೈಂಡ್ ಹಾಕೋದನ್ನು ನಾನು ನೋಡಬೇಕು ಅಂತ. ಸರಿ ಮಾರಾಯ, ಅವನಿಗೆ ಕಣ್ಣು ನೋಡಿಲಿಕ್ಕೆ ಆಗ್ತಿರ್ಲಿಲ್ಲ. ಸರಿ ಮಾರಾಯ, ನೀನು ಮಲಗು, ನಾಳೆ ಬೆಳಗ್ಗೆ ಎದ್ದು ನಿನ್ನೆ ಈ ಕಣ್ಣ ಎದುರೇ ಬೈಂಡ್ ಹಾಕ್ತಾನೆ ಅಂತ ಮಲಗಿಸಿದ್ದಾಯಿತು. ಮತ್ತೆ ಸೊ ಬೈಂಡ್ ಹಾಕಲಿಕ್ಕೆ ಕೂತಿದ್ದಾವೆ. ಶಾಲೆ ಶುರುವಾದ ನಂತರ ಸಹ ಕೆಲವೊಂದು ಬುಕ್ಗಳು ಸಿಗ್ತಾ ಇರ್ತದೆ ಆಯಿತಾ. ನಾವು ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀವಲ್ಲ, ಪಠ್ಯ ಪುಸ್ತಕ ಅಂತ, ಅದನ್ನು ಬೈಂಡ್ ಹಾಕಲಿಕ್ಕೆ ಕೂತಿದ್ದೀಗ. ನಿದ್ದೆ ತೂಗ್ತದೆ. ಇದೊಂದು ನಿದ್ದೆ ಸುಬ್ಬ ನಮ್ಮ ಮನೆಯಲ್ಲಿ. ಎಷ್ಟೊತ್ತಿಗೆ ಮಲಗಿಸಿದ್ರು ನಿದ್ದೆ ಮಾಡ್ತಾನೆ. ಎಲ್ಲಿಯಾದರೂ ಸುದ್ದಿ ಇಲ್ಲ ಅನ್ನೋದಂತ ಗೊತ್ತಾದರೆ ಅವ್ನು ಪಕ್ಕ ನಿದ್ದೆ ಮಾಡಿದ್ದಾನೆ ಅಂತ ಲೆಕ್ಕ. ಎಲ್ಲಿಯಾದರೂ ಈಗ ಕತ್ತರಿಸುತ್ತ್ಯಾ ಹಾಂ ಮತ್ತೆಂತ ಸುಮ್ಮನೆ ನೋಡುದಾ? ಮಾತಾಡಬೇಕು. ನನಗೆ ಸ್ವರ ಹೋಗಿದೆ, ಶೀತಾಗಿ ಸ್ವರವೇ ಇಲ್ಲ ಅಲ್ಲದ? ಹೌದು ಬಸವ, ಹೌದು. ಅಲ್ಲ ಬಸವ, ಅಲ್ಲ. ಕಣ್ಣು ಹೊಡೆಯಬೇಕು ಚಂದಕ್ಕೆ. ನಿದ್ದೆಯಿಂದ ಇವನನ್ನು ಎಬ್ಬಿಸುವುದು ಅಂತ ಹೇಳಿದ್ರೆ ಯುದ್ಧದಲ್ಲಿ ಗೆದ್ದಷ್ಟು ಸಂಭ್ರಮ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಉಂಟು ಒಂದು ಯುದ್ಧ ಗೆಲ್ಲಲಿಕ್ಕೆ. ಗೆದ್ದಾದ ನಂತರ ಒಂದು ಸಂಭ್ರಮ ಸಿಗ್ತದಲ್ಲ, ಆ ಸಂಭ್ರಮ ಸಿಗ್ತದೆ. ಯಾಕಂತ ಹೇಳಿದ್ರೆ ಅವನನ್ನು ಎಬ್ಬಿಸ್ಲಿಕ್ಕೆ ಅಷ್ಟು ಕಷ್ಟ ಉಂಟು, ಅಷ್ಟು ನಿದ್ದೆ ಬರ್ತದೆ ಅವನಿಗೆ. ಚಾಮಿ ಎಂತ ಹಾಕುದು ಈಗ? ಎಂತ ಹಾಕುದು ಹೇಳು. ಸ್ವರ ಇಲ್ಲ. ಮತ್ತೆ ಶಾಲೆಯಲ್ಲಿ ಎಂತ ಹೇಳಿದ ಮಿಸ್? ಇಲ್ಲ, ಸಣ್ಣದಾಗಿ ಬರ್ತದೆ. ಮತ್ತೆ ಇವತ್ತು ಭಾರ್ಗವನಿಗೆ ಸಾಮ ಪೆಟ್ಟು ಸಿಗ್ತದೆ ಶಾಲೆಯಲ್ಲಿ, ಗೊತ್ತಿದ್ದ? ಪೆಟ್ಟು ಸಿಕ್ಕಿಕ್ಕಲ್ಲ ಭಾರ್ಗವಂಗೆ. ಸ್ವರ ಎಲ್ಲಿ ಅಡವು ಮಡಿಗೆ ಬೈಂದಗಂದ? ಆಯ್ತು, ಬೈಂದಕ್ಕೆ ಆಯ್ತು. ಅದು ಬಿಡಿಸೇಡ. ಇವರ ಸ್ಕೂಲಿಂದ ಬುಕ್ಕಿಗೆ ಅಂಟಿಸುವಲ್ಲೇ ಯಾವ ಥರದ್ದು ಕೊಡ್ತಾರೆ ನೋಡಿ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಅವರ ಫೋಟೋ ಎಲ್ಲ ಉಂಟಾಯ್ತಾ. ಸೊ ಇದು ಸ್ಕೂಲ್ ಲೇಬಲ್. ಈಗ ಯಾವ್ದು ಅಂಟಿಸುವ? ಹನುಮಂತನ, ರಾಮನ,
ಸುಭಾಷ್ ಚಂದ್ರ ಬೋಸ, ರಾಮಕೃಷ್ಣ ಪರಮಹಂಸರು. ಯಾರು? ರಾಮಕೃಷ್ಣ ಹಂಸರು ಅಲ್ಲ, ಪರಮಹಂಸರು. ಸೊ ಬೈಂಡ್ ಹಾಕಿ ಆಯಿತು. ಇನ್ನು ಹೆಸರೊಂದು ಬರೆದಿಡೋದು. ಆಮೇಲೆ ತಿಂಡಿ ಎಲ್ಲ ತಿಂದಾಗ ಇವನಿಗೆ ಸರಿ ಆಗ್ತದೆ, ಅದು ಒಣಗಿರ್ತದೆ. ಅದರಲ್ಲಿ ಶಾಲೆ ಬ್ಯಾಗಿಗೆ ಹಾಕಿ ಹೋಗೋದು. ಅಶೋಯ್ಯ. ಎಸ್, ಡನ್. ಎಂತಂತ ಹೇಳಿದರೆ, ಅವನ ಕೈಗೆ ನಾನು ಗಮ್ ಅಂಟಿಸಿ ಬಿಟ್ಟಿದ್ದೇನೆ. ಇಲ್ಲಿ ಪಳೆ ಪಳೆ ಕಾಣ್ತಾ ಉಂಟಲ್ಲ, ಅದು ನಾವೆಲ್ಲ ಸಣ್ಣದಿರಬೇಕಿದ್ರೆ ಶಾಲೆಗೆ ಹೋಗುವಾಗ ಕೈಗೆ ಈ ಥರ ಗಮ್ ಅಂಟಿಸ್ಕೊಂಡು ಆಮೇಲೆ ಅದನ್ನು ಆ ಥರ ಇಳಕಿಸ್ಲಿಕ್ಕೆ ಆಗ್ತಿತ್ತು, ಪೀಲ್ ಮಾಡಲಿಕ್ಕೆ. ಈಗ ಅವನಿಗೆ ಆ ಥರ ಮಾಡು ಅಂತ ಹೇಳಿದ್ದೇನೆ. ಅವನಿಗೂ ಸಹ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ನೋಡು ಬಂತಲ್ಲ, ಅದಾ ನೋಡು ನೋಡು. ಯಾರೆಲ್ಲ ಈ ಥರ ಮಾಡಿದ್ದೀರಿ? ಕೈಗೆ ಗಮ್ ಅಂಟಿಸಿ ಅದನ್ನು ಆಮೇಲೆ ಈ ಥರ ಮೆಲ್ಲ ಇಳಕಿಸಿ ಅದರ ಸಿಪ್ಪೆಯನ್ನು ಈ ಥರ ಗಮ್ಮತ್ತು ಮಾಡ್ತಿದ್ದದ್ದು ಯಾರೆಲ್ಲ ಮಾಡಿದ್ದೀರಿ ಶಾಲೆಗೆ ಹೋಗುವಾಗ? ಕಮೆಂಟ್ ಮಾಡಿ. ಓ, ಇಲ್ಲಿ ಒಂಚೂರು ಇತ್ತು. ಮಕ್ಕಳ ಬಹುದಿನಗಳ ಬೇಡಿಕೆ ಆಯಿತಾ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡುವ ಅಂತ 1 ತಿಂಗಳಾಯ್ತು ಅವರು ಹೇಳೋದು. ಅದರಿಂದ ಅಂತ ಹೇಳಿದರೆ ಒಂದು 11 ದಿವಸ ನಮಗೆ ಸೂತಕ, ಆಮೇಲೆ ಮನೆಯಲ್ಲಿ ಒಂದಷ್ಟು ಎಂತ ಹೇಳೋದು, ನಾವೇ ಜವಾಬ್ದಾರಿ ವಹಿಸಿಕೊಳ್ಳುವಂಥ ಸಂದರ್ಭ ಇಂಥದ್ದೆಲ್ಲ ಬಂದಿತ್ತು. ಹಾಗಿರುವಾಗ ನನಗೆ ಇವರನ್ನು ಇಲ್ಲಿಗೆ ಊಟಕ್ಕೆ ಕರ್ಕೊಂಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಹೇಗೂ ಇಳಿ ಮಗಳು, ಇವತ್ತು ಹೇಗೂ ಶನಿವಾರ, ಇವತ್ತು ಊಟಕ್ಕೆ ಕರ್ಕೊಂಡು ಹೋಗುವ ಅಂಥೇಳಿ ಕರ್ಕೊಂಡು ಬಂದಿದ್ದೇನೆ. ಹಾಗಾಗಿ ಈಗ ಎಲ್ಲಿಗೆ ಮುಂಬಲೆ ಒಂದದು ನನಗೆ ಶೀತ ಆಗಿ ಏನೂ ಕೂಡುವುದಿಲ್ಲ ಇವತ್ತಂತೂ. ಪುಟ್ಟಣ್ಣಂಗೆ ಎಂತ ಕಂಡತ್ತೋ? ಇಲ್ಲಿ ನೋಡಿ ಬಾತುಕೋಳಿಗಳು ಕೂತಿದೆ ಇದರ ಅಡಿಯಲ್ಲಿ. ಪಾಪ ಅವುಗಳು ವಿಶ್ರಾಂತಿ ತಗೊಳ್ತಾ ಉಂಟು. ಹೆದರಿಕೆ ಅವತ್ತು. ಚಂದ ಇದ್ದ? ಯಾವ ಕಲರ್ ಮಗ? ಗಟ್ಟಿ ಹೇಳು. ಮುಟ್ಟಿದ್ರೆ ಕಚ್ಚುಗದು. ಅವು ಓಡುಗು ಮಗ, ಓಡುಗ, ಅವಕ್ಕೆ ಹೆದರಿಕೆ ಹಾಕು. ಈಗ ಬಚ್ಚು ತುಳಿ ಮನೆಗಿದ್ದವು. ಎಂತರ ಎಂತಕ್ಕೂ ಇದು ಕೋಳಿ ಅಲ್ಲ ಮಗಳು, ಬಾತುಕೋಳಿ. ಚಂದ ಇದ್ದ? ಹೋಪ ಊಟಕ್ಕೆ ಹೋಪ, ಮತ್ತೆ ಉಂಡಿಕ್ಕೆ ಬಂದು ನೋಡುವ ಬನ್ನಿ. ತೊಂದರೆ ಇಲ್ಲ, ನೀರಲ್ಲಿ ಈಜಿದ್ರ ನೋಡ್ರಿ ಆಯ್ತು ಬನ್ನಿ. ಅವು ಹೊರಿ ಹಾಕಿ ಅದಲ್ಲಿ ಮೀನಿಂಗ್ ಹಾಕುಲೆ. ಫಸ್ಟ್ ನಾವು ಉಂಡಿಕ್ಕೆ ಬಪ್ಪ, ಮತ್ತೆ ವಾಪಸ್ ಇಲ್ಲಿಗೆ ಬಪ್ಪ. ನೀವೆಂಥದೇ ಹೇಳಿ, ದೇವಸ್ಥಾನದ ಊಟ ಅಂತ ಹೇಳಿದರೆ ಅದು ಊಟ. ನಾವು ಅದೇ ಥರ ಅವ್ರ ಹತ್ರ ರೆಸಿಪಿ ಕೇಳಿ ಮನೆಯಲ್ಲಿ ಮಾಡಿದರೂ ಕೂಡ ಆ ರೀತಿಯ ರುಚಿ ಉಂಟಲ್ಲ, ನಮಗೆ ಅಡುಗೆಯಲ್ಲಿ ಬರೋದಿಲ್ಲ ಆಯಿತಾ. ಮನೆಯಲ್ಲಿ ನೀವು ಎಷ್ಟೇ ಹಣ ಕೊಟ್ಟರು, ಯಾವ ಐಷಾರಾಮಿ ಹೋಟೆಲ್ಗೆ ಹೋದರೂ ಈ ರುಚಿ ಸಿಗುವುದಿಲ್ಲ. ಅದೊಂದು ದೇವರ ಪ್ರಸಾದಕ್ಕಿರುವಂತಹ ಮಹಿಮೆ ಅಂತ ಕೂಡ ಹೇಳಬಹುದಾಯ್ತಾ. ಭಾರ್ಗವನಿಗೆ ಪಾಯಸ ಭಾರಿ ಇಷ್ಟ ಆಗಿದೆ. ಇದು 3ನೇ ಸಲ ಹಾಕ್ಕೊಂಡು ಬರ್ತಾ ಇರೋದು. ಅವನು ನೋಡಿ ಬರ್ತಾ ಇದ್ದಾನೆ ಅಲ್ಲಿ. ಅವನನ್ನು ಕರ್ಕೊಂಡು ಬಂದದಕ್ಕೆ ನನಗೆ ಭಾರಿ ಖುಷಿ ಆಯ್ತು. ಯಾಕಂತ ಹೇಳಿದರೆ ಅವನು ಹೊಟ್ಟೆ ತುಂಬ ಊಟ ಮಾಡಿದ. ಅಮ್ಮನ ಜವಳಿಗೆ ಅದಕ್ಕಿಂತ ಖುಷಿ ಇನ್ನೆಂತ ಉಂಟು. ಸ್ವಲ್ಪ ಎಳ್ಳ ಮರ್ತೋತಾ, ಎಡಿಗಲ್ಲ ತಿಂಬಲೆ. ದ್ರಾಕ್ಷಿ ಗೋಡಂಬಿ ಸಿಕ್ಕಿತ್ತಾ? ತಿನ್ನು ಸ್ವಾಮಿ. ಊಟ ಮಾಡಿದ್ಯಾ? ಮೂರು ಸಲ. ದೇವಸ್ಥಾನದ ಊಟ ಅಂತ ಹೇಳಿದ್ರೆ ಹಾಗೆ, ಯಾವತ್ತು ಅದಕ್ಕೆ ಬೆಲೆಯೇ ಕಟ್ಟಲಿಕ್ಕಾಗೋದಿಲ್ಲ. ಇಲ್ಲಿ ಅಲ್ಲೆಲ್ಲ
ಈಗ ಅವರಿಗೆ ಮೀನುಗಳಿಗೆ ಹುರಿಯಕ್ಕೆ ಹಾಕಬೇಕಂತ ಅಲ್ಲಿ ಸುಮಾರು ಜನ ಹಾಕೋದು ಕಂಡಿದೆ. ಆಗ ಹಾಗೆ ನಾನು ಹುರಿಯಕ್ಕೆ ತೊಗೊಂಡು ಬರ್ಲಿಕ್ಕೆ ಹೋಗ್ತೇನೆ. ಹೋಪಾ ಎಲ್ಲಿ ಹೊತ್ತು ತಂಗೆ? ಹಾಂ ತಾಯಿಲ್ಲ ನಾನು ಹಿಡ್ಕೊಳ್ತೆ ಈಗ ಹಾಕಲಪ್ಪಗ ಅನ್ಕೊಡ್ತೆ. ಮಕ್ಕಳಿಗೆ ನಾವು ಯಾವತ್ತೂ ಲಕ್ಸುರಿ ಲೈಫ್ ಕೊಡಬೇಕು ಅಂತಲೇ ಇಲ್ಲ ಆಯಿತಾ. ಜೀವನದಲ್ಲಿರುವಂಥ ನಮ್ಮ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಖುಷಿಗಳನ್ನು ಅವರಿಗೆ ಹುಡುಕುವುದನ್ನು, ಅದನ್ನು ಆಸ್ವಾದಿಸುವುದನ್ನು ಕಲಿಸಿದ್ರೆ ಅದಕ್ಕಿಂತ ಬ್ಯೂಟಿಫುಲ್ ಲೈಫ್ ಇನ್ನೊಂದಿಲ್ಲ. ಪುಟ್ಟಕ್ಕನನ್ನು ಹಿಡ್ಕೊಂಡವರು ಕೂಡ ಒಬ್ಬರು ಅಡ್ವೊಕೇಟ್ ಆಯಿತಾ ಪುತ್ತೂರಲ್ಲಿ. ಅವರು ಕೂಡ ದೇವಸ್ಥಾನಕ್ಕೆ ಊಟಕ್ಕೆ ಬಂದಿದ್ದರು. ಅವರ ಮಕ್ಕಳೆಲ್ಲ ಇದ್ದರು. ನಾವು ಅಲ್ಲಿ ಬಾತುಕೋಳಿ ಮೀನು ಹೊತ್ತಿಗೆ ಅವರು ಕೂಡ ಬಂದಿದ್ದರು. ಹಾಗೆ ಪುಟ್ಟಕ್ಕನನ್ನು ಎತ್ತಿ ಬಾತುಕೋಳಿಯನ್ನೆಲ್ಲ ತೋರಿಸ್ತಾ ಇದ್ರು. ಅದು ಮೀನಿಂಗೆ ಬಾತುಕೋಳಿ ಏನು ಬಾತುಕೋಳಿಗಲ್ಲ, ಅದು ಮೀನಿಂಗೆ, ಹುರಿಯಕ್ಕೆ ಮೀನಿಂಗೆ. ನೋಡದ ಭಾರ್ಗವ ಹೆದರಿಕೆ ಹೋಗ್ತ ಅದ್ರ ಹತ್ರ ಹೋಗಿಡ ಇಟ್ಟಿದ್ದಲ್ಲ. ಬಾತುಕೋಳಿ ನೋಡ್ಲಿಕ್ಕೆ ಬರುವಲ್ಲಿಂದ ಅವರಿಗೆ ಹೊರಡಲಿಕ್ಕೆ ಮನಸ್ಸಿಲ್ಲ. ಅದರ ಜೊತೆ ಮೀನಿಗೆ ಹುರಿಯಕ್ಕೆ ಕೂಡ ಹಾಕಬೇಕು ಅಂತ ಹೇಳಿ. ತುಂಬ ಮೀನುಂಟು, ಆದರೆ ಅಷ್ಟು ಕಾಣೋದಿಲ್ಲ ಆಯಿತಾ. ಒಮ್ಮೆ ಭಾರ್ಗವನ ಕೈಯಲ್ಲಿ, ಒಮ್ಮೆ ಭುವನನ ಕೈಯಲ್ಲಿ ಅಂಥೇಳಿ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿಸಿಕೊಂಡು ಹುರಿಯಕ್ಕೆ ಹಾಕಿಸಿದೆ. ಮತ್ತು ಮೀನುಗಳು ಹೇಗೆ ಮಾಡ್ತವೆ ಇಲ್ಲಿ ಬಿಹೇವ್ ಅಂತ ಹೇಳಿದರೆ, ನಾವು ಹುರಿಯಕ್ಕೆ ಹಾಕಿದ ತಕ್ಷಣ ಅವುಗಳು ಬಂದು ತಿನ್ನೋದಿಲ್ಲ. ಹೊಟ್ಟೆ ತುಂಬಿರ್ತದೆ, ಇಲ್ಲರೆ ಭಯ ಆಗ್ತದೆ. ಹಾಕಿ ಸ್ವಲ್ಪ ತಾದ ನಂತರ ಮತ್ತೆ ತಿನ್ನಲಿಕ್ಕೆ ಶುರು ಮಾಡ್ತದೆ ಗಬ ಗಬ ಅಂಥೇಳಿ. ಅದೇನು ಬಂದು ತಿನ್ನೋದು ಕೂಡ ಕಾಣೋದಿಲ್ಲ. ಮೆಲ್ಲಗೆ ಅಲ್ಲಿಂದಲೇ ಬಾಯಿ ಹಾಕಿ ತಿಂದು ಬಿಡ್ತದೆ ಆಯಿತಾ. ಸುಮಾರು ಮೀನುಂಟು ಇಲ್ಲಿ. ವೈಟ್ ಕಲರಿದು ಕೂಡ ಎಲ್ಲ ಇರಬೇಕು. ಅವತ್ತೆಲ್ಲ ನಾನು ನೋಡಿದ್ದೆ. ಈಗ ವೈಟ್ ಕಲರಿದು ಎಲ್ಲ ಕಾಣೋದಿಲ್ಲ, ಬರೀ ಒಂಥರ ಗ್ರೇ ಕಲರಿದು ಮಾತ್ರ ಕಾಣ್ತದೆ ಅಷ್ಟೇ ಮೀನು. ಆದರೆ ಸುಮಾರು ಮೀನು ಉಂಟು. ಬಂದಾಗ ಒಮ್ಮೆ ಸಿಕ್ಕಿದ್ರೆ ನೋಡ್ಬೋದು. ಎಂತ ಮಾಡಿದ್ದು ನಿಂಗೆ ಇಬ್ರು? ಪುಟ್ಟಕ್ಕೆ ಎಂತ ಮಾಡಿದೆ? ಅದಕ್ಕೆ ಕೆಸರು ಬಾಯಿ ಚಡೆ ಅದಲ್ಲಿ ಬಾತುಕೋಳಿ ಅದಲ್ಲಿ ಹೋಗಿಡ ಅವಕ್ಕೆ ಹೆದರಿಕೆ ಹೋಗ್ತದೆ. ಹೋಗಿಡ ಹೇಳಿ ಭಾರ್ಗವ. ಅಲ್ಲ ಇವರಿಗೆ ಹೋಗ್ಲಿಕ್ಕೆ ಸುತ್ತಾರ ಮನಸ್ಸಿಲ್ಲ, ಇಲ್ಲೇ ಸುತ್ತು ಹೊಡಿಸ್ತಿದ್ದಾರೆ ಆಯಿತಾ. ನಾನು ಅದಕ್ಕೆ ಹೆಚ್ಚಾಗಿ ದೇವಸ್ಥಾನದ ಹಿಂದುಗಡೆಯಿಂದ ಅಲ್ಲೇನಿಲ್ಲ ಕರ್ಕೊಂಡು ಬರೋದಿಲ್ಲ. ಇಲ್ಲಿ ಬಾತುಕೋಳಿ ಗಾಡಿ ಎಲ್ಲ ಬರ್ತಾ ಉಂಟು. ಇದಿಲ್ಲ ಅಂತೂ ಅವರಿಬ್ಬರನ್ನ ಪುಸಲಾಯಿಸಿ ಅಲ್ಲಿಂದ ಕರ್ಕೊಂಡು ಸ್ವಲ್ಪ ಪರ್ಚೇಸ್ ಇತ್ತು. ಹಾಗಾಗಿ ರಿಲಯನ್ಸಿಗೆ ಬಂದೆವು ದರ್ಬೆಯ. ಇಲ್ಲಿ ಭಾರಿ ಗಮ್ಮತ್ತು. ಪುಣ್ಯಗೆ ನನ್ನ ಕೈ ಬಿಟ್ಟು ಆಚೆ ಈಚೆ ಅಂತ ಹೆಚ್ಚು ಓಡ್ತಿರ್ಲಿಲ್ಲ. ನನ್ನ ಕಣ್ಣಳತೆಯಲ್ಲೇ ಇರ್ತಾಯಿದ್ರು. ಅದಕ್ಕಿಂತ ಹೆಚ್ಚು ಅಮ್ಮ ನೀನು ಇದು ತೆಕ್ಕೋ, ಅಮ್ಮ ನೀನು ಅದು ತೆಕ್ಕೋ ಅಂತ ಈ ಭಾರ್ಗವನ ಅಡ್ವೈಸ್. ಅವನಿಗೆ ನಾನು ಮೇಕಪ್ ಮಾಡಬೇಕು ಅಂತ ಆಸೆ ಅಂತೆ, ಹಾಗೆಲ್ಲ ಹೇಳ್ತಾ ಇದ್ದ. ಆಮೇಲೆ ನಾನೇ ಹಾಕ್ತೇನೆ ಬುಟ್ಟಿಗೆ ಅಂತ ಹೇಳೆಲ್ಲ ಹೇಗೋ ಸಂಭಾಳಿಸಿದ್ದಾಯಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.